ನಮಸ್ಕಾರ. ಬಿಹಾರ ಚುನಾವಣೆಯ ಕೌಂಟಿಂಗು ನಾಳೆ ಬೆಳಗ್ಗೆ 8 ಗಂಟೆಯಿಂದ ಪ್ರಾರಂಭ ಆಗ್ತದೆ. ಅದರ ಮುಂಚೆ ಸರಿಸುಮಾರು 22 ಸರ್ವೆ ಅಂದರೆ ಎಕ್ಸಿಟ್ ಪೋಲ್ ಬಂದಿದ್ದಾವೆ. ಆ 22ಕ್ಕೆ 72 ಎಕ್ಸಿಟ್ ಪೋಲ್ಗಳು ಕೂಡ NDA ಬಹುಮತ ಬರ್ತದೆ ಅಂತ ತೋರಿಸ್ತಾ ಇದೆ. ಕೆಲವೊಬ್ಬರು 135 ಅಂತ ಇದ್ದಾರೆ, ಕೆಲವೊಬ್ಬರು 200 ದಾಟ್ತಿದೆ ಅಂತಾರೆ. ಎವರೇಜ್ ನಾವು ನೋಡಿದಾಗ 160ರಿಂದ 165ಕ್ಕೆ ಸ್ಟ್ಯಾಗ್ನೆಂಟ್ ಇದು ಫಿಗರ್ ಆಗಿದೆ. ಚುನಾವಣೆಯ ಮುಂಚೆ ಬಿಹಾರ್ ರಾಜ್ಯದಲ್ಲಿ SIR ಆಗಿತ್ತು, ಏನು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಅಂದರೆ ವೋಟರ್ ಲಿಸ್ಟ್ನಿಂದ ಯಾವ ಅವೈಧ ವೋಟ್ಗಳಿದ್ದಾವೆ, ಇನ್ವ್ಯಾಲಿಡ್ ವೋಟ್ಸ್ ಇದ್ದಾವೆ, ಯಾರು ಶಿಫ್ಟ್ ಆಗಿದ್ದಾರೆ, ಯಾರು ತಿರ್ಕೊಂಡಿದ್ದಾರೆ, ಮತ್ತು ಸರಿಸುಮಾರು 2 ಲಕ್ಷ ಜನ ಚುನಾವಣೆಗೆ ಅರ್ಹರಾಗಲು ಅಥವಾ ವೋಟರ್ ಲಿಸ್ಟ್ನಲ್ಲಿ ಹೆಸರು ಹಾಕಲಿಕ್ಕೆ ಏನು ಡಾಕ್ಯುಮೆಂಟ್ಸ್ ಬೇಕೋ ಅವು ಯಾವುವು ಕೊಟ್ಟಿಲ್ಲ. ಹೀಗಾಗಿ 6 ಲಕ್ಷ ಮತಗಳು ಕಟ್ಟಾಗಿತ್ತು. ಅಷ್ಟೇ ಪ್ರಮಾಣದ ಜಾಸ್ತಿ ಮತದಾರರು ಕೂಡ ವೋಟಿಂಗಿಗೆ ಅರ್ಹರಾದರು. ಅನೇಕ ರಾಜಕೀಯ ಪಕ್ಷಗಳು SIR ಬಗ್ಗೆ ಬೇರೆ 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 ವಿಚಾರಗಳನ್ನು, ವಿರೋಧಗಳನ್ನು ವ್ಯಕ್ತಪಡಿಸಿದರೂ ಕೂಡ ಸಂವಿಧಾನದ ಒಂದು ಸಂಸ್ಥೆಯಾದ ಇಲೆಕ್ಷನ್ ಕಮಿಷನ್ ಈ ದೇಶದಲ್ಲಿ ಡೆಮಾಕ್ರಸಿ ಹೆಂಗೆ ಉಳಿಸಬೇಕು, ಡೆಮಾಕ್ರಸಿಯ ಒಂದು ಭಾಗ, ಫೆಸ್ಟಿವಲ್ ಆಫ್ ಡೆಮಾಕ್ರಸಿ ಅಂದರೆ ಚುನಾವಣೆ. ಆ ಚುನಾವಣೆಯಲ್ಲಿ ಎಷ್ಟು ಜಾಸ್ತಿ ಜನ ಮತ ಚಲಾಯಿಸ್ತಾರೋ ಅಷ್ಟು ಜಾಸ್ತಿ ಈ ಡೆಮಾಕ್ರಸಿ ಉಳಿತದೆ ಅಂತ ತೋರಿಸಿದಾಗ ಬಿಹಾರ ಒಂದು ರಾಜ್ಯ ಮೊದಲನೇ ಫೇಸ್ 6ನೇ ತಾರೀಕು ಆಯಿತು. ಅದರಲ್ಲಿ 65.08, ಆಮೇಲೆ 2ನೇ ಫೇಸ್ನಲ್ಲಿ 122 ಸೀಟ್ ಇತ್ತು, ಅಲ್ಲಿ 69.79. ಇಟ್ಸ್ ಎ ಮ್ಯಾಸಿವ್, ಅನ್ಬಿಲಿಯಬಲ್, ಅನ್ಇಮ್ಯಾಜಿನೇಬಲ್, ಅನ್ಥಿಂಕೇಬಲ್. ಈ ಥರ ಡೆಮಾಕ್ರೆಟಿಕ್ ಕಂಟ್ರಿಯಲ್ಲಿ ಬಿಹಾರ ಅಂತ ರಾಜ್ಯದಲ್ಲಿ ಅದು, ಆ ಬಿಹಾರ ಅಂತ ರಾಜ್ಯದಲ್ಲಿ ಈ ಥರ ಪರ್ಸೆಂಟೇಜ್ ಆಫ್ ಪೋಲಿಂಗ್ ಆಗ್ತದೆ ಅಂತಂದರೆ ಇದು ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ನಾವೊಂದು ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಯಾಕಂದರೆ SIR ಮಾಡಲಿಕ್ಕೆ ಎಷ್ಟು ವಿರೋಧ ಆಯಿತು, SIR ವಿರೋಧಿ ರ್ಯಾಲಿಗಳು ಕೂಡ ಆಯಿತು, ಆದರೆ ಯಾವೊಬ್ಬರೂ ಕೂಡ ಹಮಾರ ನಾಮ್ ಚುನಾವ್ ಲಿಸ್ಟ್ ಸೆ ಕಾಟಾ ಗಯ ಅಂತ ಒಂದು ಅರ್ಜಿನೂ ಕೂಡ ಇಲೆಕ್ಷನ್ ಕಮಿಷನ್ಗೆ ಹಾಕಿಲ್ಲ. ಅದು ಮುಂಚಿತವಾಗಿ ನಾನು ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಧನ್ಯವಾದಗಳನ್ನ ಸೇರಿಸ್ತೀನಿ. ಈಗ ಬಿಹಾರದ ವಿಷಯಕ್ಕೆ ಬರೋಣ. ಬಿಹಾರದಲ್ಲಿ ಚುನಾವಣೆ ಪ್ರಾರಂಭ ಆಗಿತ್ತು ತೇಜಸ್ವಿ ಯಾದವಿನ ಸುತ್ತಮುತ್ತ. 39 ವಯಸ್ಸ ಲಾಲು ಯಾದವ್ನ ಮಗ, ಯಂಗು, ಎನರ್ಜೆಟಿಕ್ಕು, ರಾಹುಲ್ ಗಾಂಧಿ ಥರ ಅವನು ಈಗ ಕಲ್ತಿದ್ದಾನೆ, ಟಿ ಶರ್ಟ್ ಹಾಕ್ಕೊಂಡೆಲ್ಲ ಓಡಾಡೋದು. ಆದರೆ ಚುನಾವಣೆ ನಡೀತಾ 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 ಈ ಚುನಾವಣೆ ಮುಗೀತು ಶ್ರೀ ನಿತೀಶ್ ಕುಮಾರ್ ಅವರ ಸುತ್ತಮುತ್ತ. ನೋಡಿ, ನಿತೀಶ್ ಕುಮಾರ್ ಈಸ್ ಎ ಅನ್ಪ್ರೆಸಿಡೆಂಟೆಡ್ ಒಬ್ಬ ರಾಜಕೀಯ ಲೀಡರು ಬಿಹಾರದ ರಾಜಕಾರಣದಲ್ಲಿ. ಜಯಪ್ರಕಾಶ್ ನಾರಾಯಣ್ ಅವರ ಆಂದೋಲನದಿಂದ ಪ್ರಾರಂಭ ಆದ ಅವರ ಜರ್ನಿ ಕಳೆದ 4 ಟೆನ್ಯೂರ್ನಲ್ಲಿ ಒಂದು ಸರ್ತಿ ಅವರು ಸ್ವಲ್ಪ ದಿವಸ ಲಾಲು ಯಾದವ್ ಅವರ ಪಾರ್ಟಿ ಜೊತೆ ಇದ್ದರು, RJD ಜೊತೆ ಇದ್ದರು. ಆನಂತರ ಅವ್ರಿಗೆ ಹೊಂದಾಣಿಕೆ ಆಗಿಲ್ಲ, ಅವರು ವಾಪಸ್ ಬಂದರು. ಮತ್ತೊಮ್ಮೆ ಹಾಗೆ ಆದ. ಅದಕ್ಕೆ ಅವ್ರಿಗೆ ಒಂದು ಪಲ್ಟು ರಾಮ್ ಅಂತೂ ಕೂಡ ಹೆಸರು ಬಿಹಾರದಲ್ಲಿ ಪ್ರಚಲಿತಿದೆ. ಆದರೆ ಈ ಪಲ್ಟು ರಾಮ್ ಅನ್ನೋಕ್ಕಿಂತ ಅವರ ಏನು ಇಮೇಜ್ ಇದೆ ನೋಡಿ, ಅವರು ಧರ್ಮಪತ್ನಿಯವರು ಕಾಲಾಗಿದ್ದಾರೆ, ತಿರ್ಕೊಂಡಿದ್ದಾರೆ, ಭಾಳ ವರ್ಷ ಆಯ್ತು ಅದಕ್ಕೆ. ಆದರೆ ಒಂದು ದಿವಸವೂ ಕೂಡ ಅವರು ಮುಖ್ಯಮಂತ್ರಿ ಆಫೀಸಿಗೆ ಬಂದಿಲ್ಲ, ಅವರು ವಿಧಾನಸಭೆಗೆ ಬಂದಿಲ್ಲ ಅಂತ ಜನ ಹೇಳ್ತಾರೆ.
ಮಗನಿಗೆ ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇತ್ತು, ಮಗ ರಾಜಕೀಯ ಬರಬೇಕಂತ ಆಗಿತ್ತು. ಆದರೆ ಅವರು ಅದನ್ನು ನಿರಾಕರಿಸಿದ್ರು. ಅವ್ರ ಮಗನಿಗೆ ಕೂಡ ಟಿಕೆಟ್ ಅವರು ಕೊಟ್ಟಿಲ್ಲ. ಇಂಥ ನಿತೀಶ್ ಕುಮಾರದ ಬಗ್ಗೆ ನಾವು ನಮ್ಮ ಕರ್ನಾಟಕದಲ್ಲಿ ಕೇಳಿರ್ಬೋದು. JDSನಲ್ಲಿ ನಾನು ಊರು ಮರ್ತೆ, MP ಪ್ರಕಾಶ್ ಅಂತಿದ್ರು. MP ಪ್ರಕಾಶ್ ಅವ್ರ ಬಗ್ಗೆ ಪೀಪಲ್ ಯೂಸ್ ಟು ರೆಸ್ಪೆಕ್ಟ್ ಹಿಮ್. ಆ ಥರದ ಒಂದು ಫೇಸ್ ವ್ಯಾಲ್ಯೂ ಇನ್ನೊಬ್ಬರು YSV ದತ್ತ ಅಥವಾ ನಮ್ಮ ಉತ್ತರ ಕರ್ನಾಟಕದ ಇನ್ನೊಬ್ಬರು ಇದ್ದಾರೆ, ಕಾಂಗ್ರೆಸ್ಸಿನ ಲೀಡ್ರು. ಆ ಥರ ಇಮೇಜ್ ಉಳ್ಳವರು ನಮ್ಮ ನಿತೀಶ್ ಕುಮಾರ್ ಅವರು. ಯಾವುದೇ ಪರಿಸ್ಥಿತಿಗೆ ನೋ ಕಾಂಪ್ರಮೈಸ್ ಅಂತ ಅವ್ರದ್ದು ನಿಲುವಿತ್ತು. ನೇರ ದಿಟ್ಟ ಮಾತಾಡ್ತಿದ್ರು ಅವರು. ಅದು ಲಾಲು ಯಾದವ್ ಬಗ್ಗೆ ಆಗಲಿ, ಇಲ್ಲ BJP ಬಗ್ಗೆ ಆಗಲಿ. ಅದು ಅವರು ಮಾಡಿದ ಕೆಲಸಗಳ ಪ್ರತಿಫಲ ಅವ್ರಿಗೆ ಸೆಂಡ್ ಆಫ್ ಗಿಫ್ಟ್ ಕೊಡಬೇಕು. ಯಾಕಂದರೆ ಈಗ ಈಸ್ ರನ್ನಿಂಗ್ 70. ಸೆಂಡ್ ಆಫ್ ಗಿಫ್ಟ್ ಕೊಡಬೇಕಂತ ಬಿಹಾರಿನ ಜನ ನಿಶ್ಚಯ ಮಾಡಿದ ಮೇಲೆ ಈಗ ಮುಂದೆ ನಾವು ವಿಶ್ಲೇಷಣೆ ಮಾಡಬೇಕಾದ್ರೆ ಅದರ ರಿಸಲ್ಟನ್ನು ನಿಮಗೆ ಹೇಳ್ತೇನೆ. ನೋಡಿ, ಹೀ ಈಸ್ ಎ ಅನ್ಪ್ಯಾರಲಲ್ ಡೆವಲಪ್ಮೆಂಟ್ ಪರ್ಸನ್. ಅವರು 2000ರಲ್ಲಿ ಯಾವಾಗ ಆರ್ಸ್ ಬಂದರು ಅಲಾಂಗ್ ವಿತ್ ಭಾರತೀಯ ಜನತಾ ಪಾರ್ಟಿ, ಅವರ ಮೊದಲನೇ ವೆಲ್ಫೇರ್ ಸ್ಕೀಮ್ ಇತ್ತು 2,000 ರೂಪಾಯಿ. ಆವಾಗೇ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ನಲ್ಲಿ ಬಿಹಾರಿನ ಕನ್ಯೆಯರಿಗೆ ಅವರು ಸೈಕಲ್ ಸಲುವಾಗಿ ಹಣವನ್ನು ಅಕೌಂಟಿಗೆ ಹಾಕಿದರು. ಅಲ್ಲಿ ಜನ ಮಾತಾಡಬೇಕಾದ್ರೆ ಹೇಳ್ತಾರೆ 90% ಆಫ್ ದೋಸ್ ಗರ್ಲ್ಸ್ ದೇ ಹ್ಯಾವ್ ಪರ್ಚೇಸ್ ದ ಸೈಕಲ್. ಅದರಿಂದ ಏನು ಎಜುಕೇಷನ್ ಬಗ್ಗೆ ಅಷ್ಟು ಅವೇರ್ನೆಸ್ ಬಿಹಾರ್ನಲ್ಲಿ ಇದ್ದಿದ್ದಿಲ್ಲ, ಅದಕ್ಕಿಂತ ಜಾಸ್ತಿ ಅವೇರ್ನೆಸ್ಸು ಬಂದು ಒಂದು ಬಿಹಾರಿನಲ್ಲಿ ಶಿಕ್ಷಣ ಕ್ರಾಂತಿ ಮಾಡಲಿಕ್ಕೆ ಅವರೊಬ್ಬರು ರೂವಾರಿ ಆದ್ರಂತ ಜನ ಹೇಳ್ತಾರೆ. ಸೈಕಲ್ ಯೋಜನೆ ನಂತರ ಅವರು ಪೋಷಾಕ್ ಯೋಜನೆ ಅಂತ ತಂದರು. ಪೋಷಾಕ್ ಯೋಜನೆ ಅಂತಂದರೆ ಸ್ಕೂಲಿನ ಹೆಣ್ಣು ಮಕ್ಕಳಿಗೆ, ಹುಡುಗಿಯರಿಗೆ ಯೂನಿಫಾರ್ಮ್ ಕೊಡಿಸುವುದು. ಆ ಯೂನಿಫಾರ್ಮ್ ಕೊಡಿಸುವ ಯೋಜನೆಯಿಂದನೂ ಕೂಡ ನಿತೀಶ್ ಕುಮಾರ್ ಭಾಳ ಫೇಮಸ್ ಬಿಹಾರ್ನಲ್ಲಿ ಆದರು. ಅದಾದ ನಂತರ ಅವರು ನಮ್ಮದೇನು ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆಗಳು ನಡೀತವೆ, ಅದರಲ್ಲಿ ಹಿ ಈಸ್ ದ ಫಸ್ಟ್ ಪರ್ಸನ್ ಟು ಇಂಟ್ರಡ್ಯೂಸ್ ದ ರಿಸರ್ವೇಷನ್ ಫಾರ್ ಲೇಡೀಸ್ ಇನ್ ಬಿಹಾರ್ ವಿತ್ 30% ಆಫ್ ಕೋಟಾ. ಆ ನಂತರ ಬಿಹಾರ್ನಲ್ಲಿ ಮಹಿಳೆಯರಿಗಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಅವರು, ನೀವು ಬಿಹಾರ ಸುತ್ತಿದ್ರೆ ನೀವು ನಾನು ನೋಡಿ ಬಂದಿದ್ದೇನೆ, ಮ್ಯಾಕ್ಸಿಮಮ್ ಪೊಲೀಸ್ ಸ್ಟೇಷನ್ಸ್ನಲ್ಲಿ ನಿಮಗೆ ಲೇಡೀಸಿನ ಸಂಖ್ಯೆ ಜಾಸ್ತಿ ಕಾಣ್ತದೆ. ಯಾಕಂದರೆ ಇದು ನಿತೀಶ್ ಕುಮಾರ್ ಅವರ ತಂದ ಪ್ರಯೋಗ. ಅದಾದ ನಂತರ ಭಾರತೀಯ ಜನತಾ ಪಾರ್ಟಿ ಮತ್ತು ನಿತೀಶ್ ಕುಮಾರ್ ಅವರ ಒಂದು ಜಂಟಿ ಯೋಜನೆ ನಡೀತು, ಜೀವಿಕಾ ದೀದಿ ಯೋಜನೆ ಅಂತ. ಅದು ಹಿಂದಿಯಲ್ಲಿ ಜೀವಿಕಾ ದೀದಿ ಅಂತಂದರೆ ಮಹಿಳೆಯರಿಗೆ ಜೀವನವನ್ನು ನಡೆಸಲಿಕ್ಕೆ ಒಂದು ಸಹಾಯ ಮಾಡಲಿಕ್ಕೆ 10,000 ರೂಪಾಯಿ 1,51,00,000 ಮಹಿಳೆಯರಿಗೆ ಆಲ್ರೆಡಿ ಈಗ ಅದು ಟ್ರಾನ್ಸ್ಫರ್ ಆಗಿದೆ. ಬರೀ ಕಾಗದದಲ್ಲಿ ಇಲ್ಲ, ಇಟ್ ಇಸ್ ಆಲ್ರೆಡಿ ಟ್ರಾನ್ಸ್ಫರ್ ಟು ದೋಸ್ ಗರ್ಲ್ಸ್. ಇನ್ನೊಂದು ಮಹತ್ವದ ಕೊಡುಗೆ ನಿತೀಶ್ ಕುಮಾರ್ದವ್ರು ಅಂತಂದರೆ ಶರಾಬ್ ಬಂದಿಯಿಂದ ಭಾಳಷ್ಟು ಬೆನಿಫಿಟ್ಟು ಮಹಿಳೆಯರಿಗೆ ಆಯಿತು ಅಂತ ಮಹಿಳೆಯರಿಗೆ ಹೇಳಬೇಕಾದ್ರೆ, ಅದರ ಜೊತೆಗೆ ಇನ್ನೂ ಕೂಡ ಅಲ್ಲೇ ನಡೀತಾ ಇದೆ. ಆದರೆ ಏನು ಸೆಕ್ಯೂರಿಟಿ ಸೇಫ್ಟಿ ಬೇಕಾಯ್ತು, ಆ ಸೆಕ್ಯೂರಿಟಿ ಸೇಫ್ಟಿ ಮಹಿಳೆಯರಿಗೆ ಸಿಗ್ತದೆ. ಅದೊಂದು ಪಾಯಿಂಟ್. ಅದಾದ ನಂತರ स्वास्थ्य सुरक्षा सड़क और स्वाभिमान ಏನು 4S ಸ್ಕೀಮ್ ನಿತೀಶ್ ಕುಮಾರ್ ನಡೆಸಿದ್ರು, ಸ್ವಾಸ್ಥ್ಯ ಸುರಕ್ಷಾ ಮತ್ತು ಸ್ವಾಭಿಮಾನ್. ಅದರಿಂದ ಎಂಪವರ್ಮೆಂಟ್ ಆಫ್ ಲೇಡೀಸ್ ಹ್ಯಾಸ್ ಇನ್ಕ್ರೀಸ್ಡ್ ಇನ್ ಗರ್ಲ್ಸ್.
ಅದೇ ಥರ ನನ್ನ ವಯಸ್ಸಿನವರುಕ್ಕಿಂತ ಇಲ್ಲ ನನ್ನ ವಯಸ್ಸಿಗಿಂತ 10 ವರ್ಷ ಮುಂಚಿದ್ದವರು ಬಿಹಾರನ್ನು ನೋಡಿದ್ದಾರೆ, ಬಿಹಾರಿನ ಜಂಗಲ್ ರಾಜ್ ನೋಡಿದ್ದಾರೆ. ಲಾಲೂ ಪ್ರಸಾದಿನ ಯಾದವನ ಮಗನ ಮದುವೆ ಇತ್ತು. ಅಲ್ಲಿ ಪಟ್ನಾದಲ್ಲಿರುವ ಎಲ್ಲ ಶೋರೂಮ್ದಿಂದ ಡಕೈತಿ ಮಾಡಿ ಗಾಡಿಗಳನ್ನು ಕಿತ್ಕೊಂಡು ಅವರು ಆ ಮದುವೆಗೆ ವಾಪರಿಸಿದ್ರು. ಆಮೇಲೆ ಅದರದ್ದು ಭಾಳಷ್ಟು ಸುದ್ದಿ ಎಲ್ಲ ಕಡೆ ಆಯಿತು. ಭ್ರಷ್ಟಾಚಾರ ಅಂತ ಎಷ್ಟಿತ್ತಪ್ಪ ಅಂತಂತಂದರೆ ನೌಕರಿಗೆ ಬದಲೇ ಜಮೀನು, ಚಾರಾ ಚೋರಿಯಲ್ಲಿ ಲಾಲು ಯಾದವ್ ಈಗೂ ಕೂಡ ಕನ್ವಿಕ್ಟ್ ಇದ್ದಾರೆ. ಹೆಲ್ತ್ ಗ್ರೌಂಡ್ನಲ್ಲಿ ಬೇಲ್ನಲ್ಲಿ ಬಂದಿದ್ದಾರೆ. ಆ ಬೇಲ್ನಲ್ಲಿ ಬಂದಿರೋದ್ರಿಂದ ಅವ್ರಿಗೆ ಈ ಸತಿ ಚುನಾವಣೆಯಲ್ಲಿ ಪ್ರಚಾರ ಮಾಡಲಿಕ್ಕೆ ಆಗಿಲ್ಲ. ನಾನು ಕಂಡ ಬಿಹಾರ್ 1985ರಿಂದ 88 ಯಾವಾಗ ನನಗೆ ಆ ಸೈಡ್ ನಂದು ಪೋಸ್ಟಿಂಗ್ ಇತ್ತು, ಒಂದೊಂದು ರೋಡು ಒಂದೊಂದು ರಸ್ತೆ 100 ಕಿಲೋಮೀಟ್ರ್ ಕ್ರಾಸ್ ಮಾಡಲಿಕ್ಕೆ 5-6 ಗಂಟೆ ಬೇಕಾಗ್ತಿತ್ತು. ಅಷ್ಟು ವೆಹಿಕಲ್ಸು ಇದ್ದಿದ್ದಿಲ್ಲ. ಆದರೆ ಗಂಗಾ ನದಿಯ ಮೇಲೆ ಮ್ಯಾಕ್ಸಿಮಮ್ ಬ್ರಿಡ್ಜನ್ನು ಮಾಡಿ ಒಂದು ಟೌನ್ನಿಂದ ಇನ್ನೊಂದು ಟೌನ್ಗೆ ಇಂಟರ್ಲಿಂಕ್ ಮಾಡಲಾಯಿತು. ಅದರ ಜೊತೆಗೆ ದರ್ಭಂಗಾದಿಂದ ಪಟ್ನಾ ಮುಂಚೆ ಆವಾಗ 5 ಗಂಟೆ ಬೇಕಾಗ್ತಿತ್ತು, ಈಗ 2 ಗಂಟೆಯಲ್ಲಿ ನಾವು ಜರ್ನಿಯನ್ನು ಮುಗಿಸ್ತೇವೆ. IIT ಆಯಿತು, IIM ಆಯಿತು, ಏಮ್ಸ್ ಆಯಿತು, ಪೊಲೀಸ್ ಸ್ಟೇಷನಿನ ನವೀಕರಣ ಆಯಿತು. ಕ್ರೈಮ್ ರೇಟ್ನಲ್ಲಿ ಕಡಿಮೆ ಆಯ್ತು. ಈಗೂ ಇದೆ, ಕ್ರೈಮ್ ಇದೆ. ಇತ್ತಿತ್ತಲಾಗಿ 1 ವರ್ಷದಲ್ಲಿ ಹಾಸ್ಪಿಟಲ್ನಲ್ಲೂ ನುಗ್ಗಿ ಹೊಡೆದಿದ್ದಾರೆ. ಆಪಸ್ ಕಿ ರಂಜಿಸ್ ಮೇ ಐಸಾ ಹೋತಾ ಹೈ, ಮಗರ್ ಬಿಹಾರ್ ಮೇ ಕ್ರೈಮ್ ಕಮ್ ಹೈ ಅಂತ ಅಲ್ಲಿ ಜನ ಈಗೂ ಕೂಡ ಹೇಳ್ತಾರೆ. ಈ ಎಲ್ಲ ಪಾರ್ಶ್ವಭೂಮಿಯಲ್ಲಿ ಏನು ನಾವು ಇದನ್ನು ಅನಲೈಸ್ ಮಾಡಿದರೆ 2020 ಚುನಾವಣೆಯಲ್ಲಿ RJD ಮತ್ತು NDA ಮಧ್ಯೆ ವೋಟಿನ ಡಿಫರೆನ್ಸ್ 12,000 ಅಷ್ಟೇ ಇತ್ತು. ಅಂದರೆ 0.3% ಪೋಲಿಂಗ್ನಲ್ಲಿ NDA ತನ್ನ ಸರ್ಕಾರ ಮಾಡ್ತು, RJD ಮತ್ತೆ ಅಪೋಸಿಷನ್ನಲ್ಲಿ ಕೂಡಬೇಕಾಯಿತು. ಆ 12,000 ವೋಟಿನ ಡಿಫರೆನ್ಸ್ನಲ್ಲಿ ಮಹತ್ವದ ಕೊಡುಗೆ ಯಾಕೆ ಇಷ್ಟು ಕಡಿಮೆ ಆಯಿತಂತಂದರೆ, ದಿವಂಗತ ರಾಮ್ ವಿಲಾಸ್ ಪಾಸ್ವಾನ್ ಅವರ ಪಾರ್ಟಿ ಇದೆ, ಲೋಕ್ ಜನಶಕ್ತಿ ಪಾರ್ಟಿ, ಲೋಜ್ಪಾ ಅಂತ ಅಲ್ಲಿ ಪಾಪ್ಯುಲಾರಿಟಿಲಿ ಕರೀತಾರೆ. ಲೋಜ್ಪಾ ರಾಮ್ ವಿಲಾಸಿನ ಏನು ಮಗ ಇದ್ದಾನೆ, ಅವನು ಸರಿಸುಮಾರು ಚಿರಾಗ್ ಪಾಸ್ವಾನ್ ಸರಿಸುಮಾರು 100 ಸೀಟ್ನಲ್ಲಿ ನಿತೀಶ್ ಕುಮಾರ್ ವಿರುದ್ಧ ತನ್ನ ಕ್ಯಾಂಡಿಡೇಟ್ಸ್ಗಳು ಹಾಕಿದ್ರು. 2020ನಲ್ಲಿ ಲೋಜ್ಪಾಗೆ ಬರೀ ಒಂದೇ ಸೀಟ್ ಸಿಕ್ತು. ಆದರೆ 40 ಇಂಥ ಸೀಟ್ಗಳಿದ್ವು. ಅಲ್ಲಿ 25,000, 30,000, 40,000 ಹಿಂಗೆ ಪಾಸ್ವಾನ್ ಕಮ್ಯುನಿಟಿ ಅಂದರೆ ದಲಿತ ಕಮ್ಯುನಿಟಿ ಅದರ ವೋಟಿಂಗು ಬೇರೆ ಕಡೆ ಹೋಯಿತು. ಹೀಗಾಗಿ 40 ಸೀಟ್ನಲ್ಲಿ JDUಗೆ ಡೆಂಟ್ ಮಾಡಿತು. ಅದರಿಂದ ಈ ರಿಸಲ್ಟ್ ಆಗಿತ್ತು. ಇಲ್ಲ ಲಾಸ್ಟ್ ಟೈಮು ಕೂಡ ಈಗಿನ ಚಿತ್ರಣ ಏನು ನಾನು ಮುಂದೆ ಹೇಳ್ತಾ ಇದ್ದೇನೆ ಅಂತ ಆಗ್ತಿತ್ತು. ಅದು ಈ ಸತಿ ಏನಾಗಿದೆ, ಪಂಚ ಪಾಂಡವರು ಅಂತ ಬೃಹದವಾಕ್ಯದಲ್ಲಿ ಘೋಷವಾಕ್ಯದಲ್ಲಿ ಒಂದು JDU ಅವರು 101 ಸೀಟು, ಭಾರತೀಯ ಜನತಾ ಪಾರ್ಟಿ ಅವರು 101 ಸೀಟು, ಲೋಕ್ ಜನಶಕ್ತಿ ಪಾರ್ಟಿ ರಾಮ್ ವಿಲಾಸ್ ಪಾಸ್ವಾನ್ ಅವರು 29 ಸೀಟು, ಹಿಂದೂಸ್ತಾನಿ ಅವಾಮ್ ಮೋರ್ಚಾ ಅವರು 6 ಸೀಟು, ಆಮೇಲೆ ಒಬ್ಬರು ನಮ್ಮ ಮಾಂಝಿ ಅವ್ರದ್ದು 6 ಸೀಟ್. ಇಷ್ಟೆಲ್ಲ ಸೇರಿ 243 ಸೀಟ್ನಲ್ಲಿ ಅವರು ಫೈಟ್ ಮಾಡ್ತಾ ಇದ್ದಾರೆ. ನನಗೆ ಬಹಳಷ್ಟು ಕಮ್ಯುನಿಟಿಗಳು ಬಿಹಾರ್ನಲ್ಲಿ ಇದ್ದಾವೆ. ಫಾರ್ ಎಕ್ಸಾಂಪಲ್ OBC, EBC, ಸವರ್ಣ, ಕುರ್ಮಿ, ಪಿछड़ा, ಅತಿ ಪಿछड़ा, भूमियार, आदिवासी, यादव, मुस्लिम और पिछड़ा दलित.
ಅದರಲ್ಲಿ ಬ್ರಾಹ್ಮಣರು, ರಾಜಪೂತರು, ಭೂಮಿಯಾರರು, ಕಾಯಸ್ಥರು, ಕುರ್ಮಿಗಳು, ಮುಸ್ಲಿಮ್ಸು ದೇ ಆರ್ ಡಾಮಿನೇಟಿಂಗ್. ಆನಂತರ ಪಾಸ್ವಾನು, ಆಮೇಲೆ ಗೋನಿ, ಆಮೇಲೆ ನಿರುಲಹ ಅಂತ 3-4 ಸಣ್ಣ ಸಣ್ಣ ಕಮ್ಯುನಿಟಿ ಇದ್ದಾವೆ. ಕುಶ್ವಾ, ಸೈನಿ, ಇವೆಲ್ಲ ಕಮ್ಯುನಿಟಿಗಳು ತಮ್ಮ ವೋಟ್ ಬ್ಯಾಂಕನ್ನು ಇಟ್ಟಿದ್ದಾರೆ. ನೋಡಿ, ಬಿಹಾರ್ ಒಂದು ರಾಜ್ಯ ಕರ್ನಾಟಕದಂತೆಯೇ. बिहार में यदि आप जाति नहीं बताएंगे, बिहार में यदि आप जाति के ऊपर चुनाव नहीं लड़ेंगे तो आप चुनाव नहीं जीत सकते. ಇದು ಟ್ರೇಡ್ಮಾರ್ಕ್ ಸಿಂಬಾಲಿಸಮ್ ಇದೆ. ಈಗ ರಾಜೀವ್ ಪ್ರತಾಪ್ ರೂಢಿ ಎಷ್ಟು ವರ್ಷದಿಂದ ಅವರು MP ಇದ್ದಾರೆ. ಆದರೆ ಈಗ ಅವರು टी वी ಮುಂದೆ ಹೇಳ್ಕೊಂಡ್ರು, जब तक मैं अपने आप को राजपूत नहीं बोलूँगा तो बिहार में राजकारण करना कठिन है ಅಂತ. ಇಂಥ ಪೊಲಿಟಿಕಲಿ ಕಾಸ್ಟಿಸ್ಟ್ ಬೇಸ್ನಲ್ಲಿ ಇರುವ ಬಿಹಾರಿನಲ್ಲಿ 65-70% ಪೋಲಿಂಗ್ ಆಗುತ್ತದೆ ಅಂತಂದ್ರೆ ಅದು ತುಂಬ ಆಶ್ಚರ್ಯ. ಮಿಥಿಲಾಂಚಲ್, ಮಗಧ್, ಹೀಗೆ ಬೇರೆ ಬೇರೆ ಡಿವಿಷನ್ ಇದ್ದಾವೆ. ಇದು ಮುಂದೆ ನಾನು ಹೇಳ್ತೀನಿ ಅದು ಯಾವ ಡಿವಿಷನ್ಗಳಿದ್ದಾವೆ ಅಂತ. ಹಿಂಗೆ ಮಿಥಿಲಾಂಚಲ್, ಮಗಧ್ ಇವು ಎಷ್ಟಿದ್ದಾವೆ ಅಂತಂತಂದರೆ ಅಂಗ್ ಅಂತಾರೆ, ಭೋಜ್ಪುರ್ ಅಂತಾರೆ, ಮಗಧ್ ಅಂತಾರೆ, ಮಿಥಿಲಾಂಚಲ್ ಅಂತಾರೆ, ಸೀಮಾಂಚಲ್ ಅಂತಾರೆ. ಸೀಮಾಂಚಲಿನ ರಾಜಕಾರಣವೇ ಬೇರೆ. ಸೀಮಾಂಚಲ್ನಲ್ಲಿ ಸರಿಸುಮಾರು 24 ಕಾನ್ಸ್ಟಿಟ್ಯೂನ್ಸಿ ಇದೆ. ಅದರಲ್ಲಿ ಕಿಶನ್ಗಂಜ್ ಅಂತ ಒಂದು ಜಿಲ್ಲೆ ಇದೆ. ಕಿಶನ್ಗಂಜ್ನಲ್ಲಿ ಮ್ಯಾಕ್ಸಿಮಮ್ 80% 70% ಮುಸ್ಲಿಮ್ಸ್ ಇದ್ದಾರೆ. ಲಾಸ್ಟ್ ಟೈಮು ಕೂಡ ಏನು ತೇಜಸ್ವಿ ಯಾದವಿಗೆ MY ಸಮೀಕರಣ ಅಂತಂದರೆ ಮುಸ್ಲಿಂ ಯಾದವ್ ಸಮೀಕರಣ ಅಂತ ಅವ್ರದ್ದೊಂದು ಕೋರ್ ವೋಟ್ ಬ್ಯಾಂಕ್ ಇದೆ. ಇಟ್ ಕನ್ಸಿಸ್ಟ್ ಅಕ್ರಾಸ್ 35% ಆಫ್ ದ ಟೋಟಲ್ ಪೋಲಿಂಗ್ ಆಫ್ ಬಿಹಾರ್. ಈ 35% ಪೋಲಿಂಗ್ನಲ್ಲಿ ಅವ್ರದ್ದು ತಮ್ಮ ವೋಟ್ ಬ್ಯಾಂಕ್ದಿಂದ ನಾ ಸೀಮಾಂಚಲ್ನಲ್ಲಿ ಗೆಲ್ತೇನೆ ಅಂತಂದಾಗ ನಮ್ಮ ಹೈದರಾಬಾದಿನ ನವಾಬರು ಅಸಾವುದ್ದೀನ್ ಓವೈಸಿಯವರು, ಆಲ್ ಇಂಡಿಯಾ ಇತ್ತಿಹಾದಿ ಮುಸಲ್ಮೀನ್ ಅಂತ ಅವ್ರ ಪಕ್ಷದ ಹೆಸರು, ಅವರು ತನ್ನ ಕ್ಯಾಂಡಿಡೇಟಲ್ಲಿ ಹಾಕಿದಾಗ ಸೀಮಾಂಚಲ್ನಲ್ಲಿ 5 ಸೀಟ್ಗಳು AIMIMಗೆ ಗೆತ್ತು. ಆದರೆ ಲಾಸ್ಟ್ ಅದಾದ ನಂತರ 5 ಕೂಡ ಅವರು RJD ಅವರು ಅವರನ್ನು ಪಕ್ಷಾಂತರ ಕಾಯ್ದೆ ಅಡಿಯಲ್ಲಿ ತಮ್ಮ ಪಕ್ಷಕ್ಕೆ ಸೇರಿಕೊಂಡ್ರು. ಆ ವಿಷಯ ಬೇರೆ. ಆದರೆ ಈ ಸತ್ಯವೂ ಕೂಡ 2 ಫ್ಯಾಕ್ಟರ್ ವರ್ಕ್ ಆಗ್ತಾಯಿದೆ. ಒಂದು ಜನಸುರಾಜ್, ಒಂದು AIMIM. ಜನಸುರಾಜ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಅವರು BJPಗೂ ಹೆಲ್ಪ್ ಮಾಡಿದ್ದಾರೆ, ಎಲ್ಲ ಪಕ್ಷಕ್ಕೂ ಹೆಲ್ಪ್ ಮಾಡಿದ್ದಾರೆ. ಈಸ್ ಎ ಪೊಲಿಟಿಕಲ್ ಪಂಡಿತ್ ಅಂತ ಹೇಳ್ತಾರೆ ಅವರು. ಆದರೆ ಅವರು ಪ್ರಶಾಂತ್ ಕಿಶೋರ್ನ ಕಾಸ್ಟ್ ಬ್ರಾಹ್ಮಣ ಇದೆ. ಪ್ರಶಾಂತ್ ಕಿಶೋರ್ ಶರ್ಮಾ ಅಂತ ಅವ್ರ ಹೆಸರು. ಆದರೆ ಅವರು ಅರವಿಂದ್ ಕೇಜ್ರಿವಾಲ್ ಥರ ಏನು ದಿಲ್ಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ತನ್ನ ಆಂದೋಲನದ ಮುಖಾಂತರ ಸ್ಥಾಪನೆ ಮಾಡಿದ್ದು, 3 ವರ್ಷದಿಂದ ಅವರು ಬಿಹಾರ್ನಲ್ಲಿ ಪದಯಾತ್ರೆಯನ್ನು ಮಾಡಿ ತನ್ನ ರಾಜಕೀಯ ಅಸ್ತಿತ್ವ ಉಳಿಸ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಆ ರಾಜಕೀಯ ಅಸ್ತಿತ್ವ ಮೇಲ್ನೋಟಕ್ಕೆ ನಾನು ಸರ್ವೆ ಮಾಡಿದಾಗ ನಾನು ಓಡಾಡಬೇಕಾದ್ರೆ ನನಗೇನು ಅನ್ನಿಸ್ಲಿಲ್ಲ. ಹಿ ಮೇ ಟೇಕ್ 4-5% ವೋಟಿಂಗ್, ಬಟ್ ಹಿ ಈಸ್ ನಾಟ್ ಗೋಯಿಂಗ್ ಟು ವಿನ್ ಎ ಸಿಂಗಲ್ ಸೀಟ್. ನಾನು ಸೀಮಾಂಚಲ್ ಬಗ್ಗೆ ಹೇಳ್ತಾ ಇದ್ದೆ. 24 ಸೀಟ್ನಲ್ಲಿ 12-14 ಸೀಟು MY ಗೆಲ್ತದೆ ಅಂತ ತಿಳ್ಕೊಂಡಿತ್ತು. ಮಿಕ್ಕಿದ 10ರಲ್ಲಿ ಹಿಂದೂಗಳು ಯುನೈಟ್ ಆಗಿ NDAಗೆ ಆರಿಸ್ತರ್ತಾರೆ. ಇಷ್ಟೆಲ್ಲ ವಿಷಯಗಳು ನಾನು ನಿಮಗೆ ಪ್ರಸ್ತಾಪ ಮಾಡಿದಾಗ ಈಗ ಮಹಾಗಠಬಂಧನ್ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ನೋಡಿ, ಮಹಾಗಠಬಂಧನ್ನಲ್ಲಿ 5 ಪಕ್ಷ ಇದ್ದಾವೆ. ಮಹಾಗಠಬಂಧನ್ನಲ್ಲಿ ಒಂದು RJD, ಒಂದು ನಮ್ಮ ಕಾಂಗ್ರೆಸ್, ಒಂದು ನೃಪಾಂಕರ್ ಮಿಶ್ರಾ ಅಂತ ಅಂದಿದ್ದವರು CPIM ಮಾಲೆ, ಆಮೇಲೆ CPI, ಆಮೇಲೆ
ಸೈನಿ ಅವ್ರದ್ದು VIP. RJD 143 ಸೀಟ್ನಲ್ಲಿ ಎಲೆಕ್ಷನ್ ಕಾಂಟೆಸ್ಟ್ ಮಾಡ್ತಾಯಿದೆ. ಕಾಂಗ್ರೆಸ್ ಜಗಳಾಡಿ ಹೊಡೆದು ಬಡದು ಅಲ್ಲಿ ಅಲ್ಲಾವೂರ್ ಅಂತೇಳಿ ಯಾರೋ ಒಬ್ಬರು ರಾಹುಲ್ ಗಾಂಧಿ ಅವರು ನಿಯುಕ್ತ ಮಾಡಿದರು. ಅವರು ಅಲ್ಲಿಂದ ದುಡ್ಡೆಲ್ಲ ತಗೊಂಡು ಕೋಟಿಗಟ್ಟಲೆ ಸೀಟನ್ನು ಹಂಚಿಕೆ ಮಾಡಿದ್ರು. ಅವರು 62 ಸೀಟ್ ಇದ್ದಾವೆ. CPI ಮಾಲೆ 19 ಸೀಟು. ಆಮೇಲೆ VIP ಅವರೇನು ಸ್ವಂತಕ್ಕೇ ಉಪಮುಖ್ಯಮಂತ್ರಿ ಸ್ಥಾನ ಬೇಕಂತ ಘೋಷಣೆ ಮಾಡಿಸಿ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಅದನ್ನು ಆಯಿತು. ಅಲ್ಲಾ ಅವ್ರ ವಿರುದ್ಧ ಜಾಸ್ತಿ ಪ್ರತಿಭಟನೆ ಆದಮೇಲೆ ನಮ್ಮ ರಾಜಸ್ಥಾನಿನ ಮಾಜಿ ಮುಖ್ಯಮಂತ್ರಿಗಳು ಬಂದು ಪರಿಸ್ಥಿತಿಯನ್ನು ತಿಳಿಗೊಳಿಸಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ತಮ್ಮ ಮ್ಯಾನಿಫೆಸ್ಟೋನ ರಿಲೀಸ್ ಮಾಡಿದರು. ಈಗ ಬಿಹಾರದ ಒಟ್ಟಾರೆ ಚಿತ್ರಣದಲ್ಲಿ RJD ಮ್ಯಾಕ್ಸಿಮಮ್ 143 ಸೀಟ್ ಗೆದ್ದರೂ ಕೂಡ RJDಯ ಇಲೆಕ್ಷನ್ ಮಷಿನರಿ ಅಲಾಂಗ್ ವಿತ್ ಕಾಂಗ್ರೆಸ್, VIP, CPI ಟೀಮ್ ವರ್ಕಲ್ಲಿ ಗ್ರೌಂಡ್ನಲ್ಲಿ ಕಾಣಿಸ್ಲಿಲ್ಲ. ಯಾಕಂತಂದರೆ ಅವರವರಲ್ಲಿ ಒಪ್ಪಂದ ಇರಲಿಲ್ಲ. ಇಂಗ್ಲೀಷ್ನಲ್ಲಿ ಒಂದು ಶಬ್ದ ಇದೆ ಫೈಟ್ ಅಂತ. ಆದರೆ ಇಲ್ಲಿ 12 ಜಾಗದಲ್ಲಿ ಫ್ರೆಂಡ್ಲಿ ಫೈಟ್ ಅಂತ ಹೇಳ್ತಾರೆ. ವೆನ್ ದೇರ್ ಈಸ್ ಎ ಫೈಟ್, ಹೌ ದೇರ್ ಕ್ಯಾನ್ ಬಿ ಎ ಫ್ರೆಂಡ್? ಸಿಂಪಲ್ ಲಾಜಿಕ್. ಫೈಟ್ ಈಸ್ ಫೈಟ್. ಹೆಂಗೆ ಕಾಂಗ್ರೆಸ್ ಶಾಸನ ಕಾಲದಲ್ಲಿ 2014 ಮುಂಚೆ ಗುಡ್ ಟೆರರಿಸಮ್ ಆ್ಯಂಡ್ ಬ್ಯಾಡ್ ಟೆರರಿಸಮ್ ಅಂತ ನಾವು ಕೇಳ್ತಾ ಇದ್ವಿ. ಟೆರರಿಸಮ್ ಈಸ್ ಟೆರರಿಸಮ್. ಟೆರರಿಸಮ್ ಈಸ್ ಆ್ಯಂಟಿ ನ್ಯಾಷನಲ್. ಟೆರರಿಸಮ್ ಈಸ್ ವಾರ್ ಅಗೇನ್ಸ್ಟ್ ಕಂಟ್ರಿ. ಆದರೆ ಇಲ್ಲಿ ಫೈಟಲ್ಲಿ ಫ್ರೆಂಡ್ಲಿ ಫೈಟ್ ಅಂತ ಘೋಷಣೆ ಮಾಡಿದರು. ಎಲ್ಲೆಲ್ಲಿ ಅಂತಂದರೆ CPI ಈಸ್ ಫೈಟಿಂಗ್ ವಿತ್ RJD, ಕಾಂಗ್ರೆಸ್ ಈಸ್ ಫೈಟಿಂಗ್ ವಿತ್ RJD, ಕಾಂಗ್ರೆಸ್ ಈಸ್ ಫೈಟಿಂಗ್ ವಿತ್ VIP. ಆ್ಯಂಡ್ ವಾಟ್ ಈಸ್ ದಿಸ್ ನಾನ್ಸೆನ್ಸ್? ನೀವು 743ರಲ್ಲಿ ನಿಮ್ಮ ಅಭ್ಯರ್ಥಿಗಳು 753 ಇದ್ದಾವೆ. ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂದಾಗ ರಾಹುಲ್ ಗಾಂಧಿ ಈಸ್ ಆಲ್ವೇಸ್ ಅಸೆಟ್ ಟು NDA. ಅನೇಕ ಜನ ರಾಜಕಾರಣಿಗಳು ಅಂತಾರೆಯಪ್ಪ ಇವನು ಬರಬೇಕು, ಪ್ರಚಾರ ಮಾಡಬೇಕು ಅಂತಂದರೆ ಅದರಿಂದ NDAಗೆ ಬೆನಿಫಿಟ್ ಆಗ್ತಾಯಿದೆ. ಆಗಿದ್ದು ಕೂಡ ಅದೇನೆ. ನೋಡಿ, ಯಾವುದೇ ದೇಶದ ಪ್ರಧಾನಮಂತ್ರಿ ಆಗಲಿ ಅವನಿಗೆ ಏಕವಚನದಲ್ಲಿ ನೀವು ಅಡ್ರೆಸ್ ಮಾಡಿದರೆ 2014 ನಂತರ ಇರುವ ಭಾರತೀಯ ನಾಗರಿಕರು, ಯುವಕರು, ಮಾತಾ ಭಗಿನಿಯರು, ಮಹಿಳೆಯರು, ಇಂಟೆಲೆಕ್ಚುಯಲ್ಸು ಇವನ್ ಯಾರೂ ಕೂಡ ಲೈಕ್ ಮಾಡಲ್ಲ. ಇದೇನು ರಾಹುಲ್ ಗಾಂಧಿ ಟೀಮ್ ಅವ್ರಿಗೆ ಅಡ್ವೈಸ್ ಮಾಡ್ತದೆ ನೋಡಿ. ನಮ್ಮ ಕರ್ನಾಟಕದಲ್ಲಿ ನಾವು ದಸರಾ ಆಚರಿಸ್ತೇವೆ, ದೀಪಾವಳಿ ಆಚರಿಸ್ತೇವೆ. ಉತ್ತರ ಕರ್ನಾಟಕದಲ್ಲಿ ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಗಣಪತಿ ಹಬ್ಬ ಆಚರಿಸ್ತೇವೆ. ಬಿಹಾರನಲ್ಲಿ ಛಟ್ ಅಂತ ದೇವಿ ಇದ್ದಾಳೆ. ಆ ಛಟ್ ಮೈಯಾನ ಪೂಜೆ ಅಂದರೆ ಅದು ಪವಿತ್ರ ಅಂತಾರೆ. ರಾತ್ರಿ ಇಡೀ ಉಪವಾಸ ಮಾಡ್ತಾರೆ. ಬಿಸಿಲಿನಲ್ಲಿ ನೀರಿನಲ್ಲಿ ನಿಂತು ಬೆಳಗ್ಗೆ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ತನ್ನ ಫಾಸ್ಟನ್ನು ಮುರಿತಾರೆ. ಆ ಛಟ್ ಮೈಯ ಪೂಜೆಗೇ ಈ ಪುಣ್ಯಾತ್ಮ ರಾಹುಲ್ ಗಾಂಧಿ ತಮಾಷಾ ಅಂತ ಅಂದ್ಬಿಟ್ರು. ಸರ್, ಎನಿ ಪರ್ಸನ್ ಸ್ಪೆಷಲಿ ಮೇ ಬಿ ಮೇಲ್ ಆರ್ ಫಿಮೇಲ್, ಛಟ್ ಮೈಯಾಗೆ ಯಾವಾಗ ನಾವು ಮಾನ್ಯತೆ ಕೊಡ್ತೇವೆ, ಛಟ್ ಮೈಯಾಗೆ ಯಾವಾಗ ಅವರು ಅತ್ಯಂತ ಪವಿತ್ರ ಅಂತ ತಿಳ್ಕೊತಾರೆ, ಅಲ್ಲೇ ಅರ್ಧ ಚುನಾವಣೆ ಮುಗಿದೋಯ್ತು. ಇನ್ನೊಂದು ಬ್ಲಂಡರ್ ಸಾಹೇಬರು ಮಾಡಿದರು. 6ನೇ ತಾರೀಕಿಗೆ ಚುನಾವಣೆ ಇದೆ. 7 ಗಂಟೆಗೆ ಮತದಾನ ಪ್ರಾರಂಭ ಆಗ್ತದೆ. ಮಧ್ಯಾಹ್ನ 12:30 ಗಂಟೆಗೆ ಪ್ರೈಮ್ ಟೈಮ್ ಆಫ್ ದ ಕ್ಯಾಂಪೇನಿಂಗ್. ಇವರು ನವದೆಹಲಿಯಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಒಂದು ಬ್ರಾಝಿಲಿಯನ್ ಮಾಡೆಲನ್ನು ತರ್ತಾರೆ. ಅವಳು 24 ಕಡೆ ಅವಳು ಫೋಟೋ ತೋರಿಸ್ತಾರೆ. ಹೋಟ್ ಚೋರ್, ಗದ್ದಿ ಚೋರ್ ಅಂತ ಹೇಳಿಬಿಡ್ತಾರೆ. ಸಂಜೆ ಹೊರಗಡೆ ಅದರದ್ದೆಲ್ಲ ವೆರಿಫಿಕೇಷನ್ಸ್ ಆಗ್ತದೆ. ಎಲ್ಲ ಮೀಡಿಯಾ ಚಾನಲ್ಸ್ಗಳು ಹೋಗ್ತವೆ. ಅಥೆಂಟಿಸಿಟಿ ಇಲ್ಲ ಅಂತ ಹೇಳ್ತಿದ್ದಾರೆ. ಆಲ್ರೆಡಿ ಜ್ಞಾನೇಂದ್ರ ಕುಮಾರ್ ಅವರು ಹೇಳಿದ್ದಾರೆ.
ನಿಮ್ಮಲ್ಲಿ ಏನಾದರೂ ಹಿಂಗೆ ಅಬ್ಜೆಕ್ಷನ್ ಮಾಡೋದಿದ್ದರೆ ನೀವು ಬನ್ನಿ, ಇದನ್ನು ನೀವು ಓತ್ ಆ್ಯಂಡ್ ಅಫರ್ಮೇಷನ್ನಲ್ಲಿ ಕೊಟ್ಟು ನಾವು ಇನ್ವೆಸ್ಟಿಗೇಷನ್ ಮಾಡ್ತೇವೆ. ಆದರೆ ಹೂಟ್ ಆ್ಯಂಡ್ ಶೂಟ್ ಅಂತ ಇಂಗ್ಲೀಷ್ನಲ್ಲಿ ಅಂತಾರಲ್ಲ, ಹಿಟ್ ಆ್ಯಂಡ್ ರನ್, ಆ ಥರ ರಾಹುಲ್ ಗಾಂಧಿ ಅವ್ರದ್ದಿತ್ತು. ಅದು ಒಂದು ತಪ್ಪಾದರೆ ಸ್ವಾಮಿ 11ನೇ ತಾರೀಕು ಚುನಾವಣೆ ಇದೆ, 2ನೇ ಹಂತದ್ದು. 9ನೇ ತಾರೀಕು ನೀವು ಮಧ್ಯಪ್ರದೇಶದಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತರ ಮೀಟಿಂಗ್ ಅಂತ ಕರಿತೀರಾ. ಆನಂತರ ಅಲ್ಲಿ ಯಾವುದೇ ಒಂದು ಜಂಗಲ್ ಸಫಾರಿಗೆ ಹೋಗ್ತೀರಾ ಅಲಾಂಗ್ ವಿತ್ ಯುವರ್ ಸೆಕ್ಯೂರಿಟಿ ಪರ್ಸನ್ಸ್. ಅಲ್ಲಿ 3-4 ಅಂಶ ಚುನಾವಣೆ ಮುಗೀತು. ಯಾಕಂದರೆ ಪೀಪಲ್ ಕೇಮ್ ಟು ನೋ ದಟ್ ಹೌ ಸೀರಿಯಸ್ ಈಸ್ ರಾಹುಲ್ ಗಾಂಧಿ ಆ್ಯಂಡ್ 61 ಸೀಟ್ ಹಿ ಈಸ್ ಕಾಂಟೆಸ್ಟಿಂಗ್. ಇನ್ನೊಂದು ಆ VIP ಕ್ಯಾಂಡಿಡೇಟನ್ನು ಕರ್ಕೊಂಡು 4 ಫೂಟ್ ಹೊಂಡದಲ್ಲಿ ನೀವು ಜಂಪ್ ಮಾಡ್ತೀರಾ, ಅವನು ತೊಗೊಂಡು ಜಂಪ್ ಮಾಡ್ತೀರಾ, ಆಮೇಲೆ ಮೀನಾ ಹಿಡ್ಲಿಕ್ಕೆ ಹೋಗ್ತೀರಾ ಅಂತ ಒಂದು ಮಿಮಿಕ್ರಿ ಆಯಿತು. ಇವೆಲ್ಲ ನೋಡಿದಾಗ ಈ ಚುನಾವಣೆ ಪಾಪ ಐ ಫೀಲ್ ಸಾರಿ ಅಬೌಟ್ ತೇಜಸ್ವಿ ಯಾದವ್. ಏನಾಯಿತು ಅಂದರೆ ತೇಜಸ್ವಿ ಯಾದವ್, ಲಾಲು ಯಾದವ್, ರಾಬ್ಡಿ ದೇವಿ, ನಿಶಾ ಭಾರತಿ, ತೇಜಸ್ವಿ ತೇಜ್ ಪ್ರತಾಪ್ ಇವರಲ್ಲಿ ಕುಟುಂಬ ಕಲಹೆ ಆಗಿ ಆ ಕುಟುಂಬ ಛಿದ್ರ ವಿಚ್ಛಿದ್ರ ಆಗಿ ಅವ್ರು ಒಬ್ಬೊಬ್ಬರು ಒಂದೊಂದು ಕಡೆ ಹೋಗಿಬಿಟ್ರು. ಆಮೇಲೆ ಇದು ತೇಜಸ್ವಿ ಯಾದವ್ ತಪ್ಪಿತ್ತು. ಅವರು ತೇಜ್ ಪ್ರತಾಪ್ ಯಾದವ್ ಅವರ ನಿಲ್ಲುವ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಬಾರ್ದಾಗಿತ್ತು, ಪ್ರಚಾರ ಮಾಡಬಾರ್ದಾಗಿತ್ತು. ವ್ಯಕ್ತಿ ಕಾ ಮಹತ್ವ ನಹಿಯೇ, ಪಾರ್ಟಿ ಕಾ ಮಹತ್ವ ಅಂತ. ಅದರ ರಿಪ್ಲಿಕೇಶನ್ ಅಂತ ತೇಜ್ ಪ್ರತಾಪ್ ಯಾದವ್ ರಾಘೋಪುರ್ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿಬಿಟ್ರು. ಆಲ್ರೆಡಿ ರಾಘೋಪುರ್ ಕಾನ್ಸ್ಟಿಟ್ಯೂನ್ಸಿ ತೇಜಸ್ವಿ ಯಾದವ್ದಿದೆ, ಅದ್ರ ಬಗ್ಗೆ ಹೇಳ್ತೇನೆ. ಹೀ ಈಸ್ ಇನ್ ಟ್ರಬಲ್. ಯಾಕಂದರೆ 3 ಯಾದವ್ ಕಮ್ಯುನಿಟಿದ ಕ್ಯಾಂಡಿಡೇಟು ನಿಂತಿದ್ದಾರೆ. ಒಂದು BJPಯಿಂದ ನಿಂತಿದೆ, ಒಂದು ತೇಜ್ ಪ್ರತಾಪ್ ಯಾದವ್ ತಮ್ಮ ಪಾರ್ಟಿಯಿಂದ ನಿಲ್ಲಿಸಿದ್ದಾನೆ, ಆಮೇಲೆ ಸ್ವತಃ ತೇಜಸ್ವಿ ಯಾದವ್ ನಿಲ್ತಾ ಇದ್ದಾರೆ. ಆದರೆ ಮಿಕ್ಕಿದೆಲ್ಲ ಭೂಮಿಯಾ, ರಾಜ್ಪೂತ್, ಕುರ್ಮಿ, ಸೈನಿ, ಚೂಡಾ, ಚಮಾ, ನಾಯಿ, ಮೋಚಿ, ಬಂಗಿ, ತೇಲಿ, ಇವೇನು ಅತಿ ಪಿಛಡ ಕಮ್ಯುನಿಟಿ ಇದ್ದಾವೆ, ಅವು ಕಾನ್ಸಂಟ್ರೇಟ್ ಆಗಿ ಒಂದು ಸೈಡ್ ವೋಟಿಂಗ್ ಮಾಡಿದರೆ ಮುಸ್ಲಿಂ ಯಾದವ್ ಎಷ್ಟು ಮ್ಯಾಕ್ಸಿಮಮ್ ವೋಟಿಂಗ್ ತೊಗೊಂಡ್ರು ಕೂಡ ತೇಜ್ ಪ್ರತಾಪ್ ಯಾದವ್ ಸೋಲ್ತೇನಂತ ಹೇಳ್ತಾ ಇಲ್ಲ, ಆದರೆ ಹೀ ಈಸ್ ಇನ್ ಡೇಂಜರ್ ಅಂತ ಹೇಳ್ಬೋದು. ಚುನಾವಣೆಯಲ್ಲಿ ನಾವು ಎಷ್ಟು ಸೀರಿಯಸ್ ಇರಬೇಕಂತ ಕಲಿಯಬೇಕು NDA ಕಡೆಯಿಂದ ಮತ್ತು ಸ್ಪೆಷಲಿ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ. ಒಂದು ಮಿಸ್ಟೇಕ್ ಸ್ಟಾರ್ಟಿಂಗ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಮಾಡ್ತು. ದೇ ಥಾಟ್ ದ್ಯಾಟ್ ನಿತೀಶ್ ಕುಮಾರ್ ಕಾ ನಾಮ್ ನಹಿ ಲೇಂಗೆ, ಹಮ್ NDA ಕಾ ಲೇಂಗೆ. ಅದು ಲಾಸ್ಟಿಗೆ ಅವ್ರಿಗೆ ಗೊತ್ತಾಯಿತು, ನಿತೀಶೇ ಬಿನಾ ಬಿಹಾರ್ ನಹಿ ಬಾ. ಇದೊಂದು ಸ್ಪಷ್ಟ ಸಂಕೇತ. ಲಲ್ಲನ್ ಸಿಂಗ್ ಮತ್ತು ಮಿಕ್ಕಿದ JDUದವ್ರು ಹೇಳಿದ್ರು ಆಪ್ಕೋ ಬೋಲ್ನಾ ಪಡೇಗ ಅಂತಂದಾಗ ಲಾಸ್ಟ್ ಮೂಮೆಂಟು ನಿತೀಶ್ ಕುಮಾರ್ ಹಮಾರೆ ನೇತಾ ಹೈ, ಉನ್ಕೆ ನೇತೃತ್ವ ಮೇಲೆ ಲಡ್ ರಹೆ, वो हमारे CM ಅಂತ ಪಾರ್ಟಿ ಎಲ್ಲ ಸ್ಪೋಕ್ಸ್ ಪರ್ಸನ್ ಹೇಳಿಕ್ಕೆ ಪ್ರಾರಂಭ ಮಾಡಿ. ನಿತೀಶ್ ಕುಮಾರ್ ಪೂರ್ಣ ಚುನಾವಣೆಯಲ್ಲಿ ಇಷ್ಟು ಆ್ಯಕ್ಟಿವ್ ಆಗಿದ್ದಾಗೂ ಕೂಡ ಕಾಂಗ್ರೆಸ್ಸು ಮತ್ತು RJD ಸ್ಪೋಕ್ಸ್ ಪರ್ಸನ್ನು वो बीमार है, हाथ हिल रहा है, उनको जेल में बंद किया जैसा रखा है ಅಂತಂದಾಗ ನಿತೀಶ್ ಕುಮಾರ್ ಒಂದು ವಿಡಿಯೋ ಸ್ಟೇಟ್ಮೆಂಟ್ ಮಾಡಿದರು. ಒಂದು ಎಕ್ಸಾಂಪಲ್ ನಾನು ಹೇಳಿ ಬಯಸ್ತೇನೆ. ಮಿಥಿಲಾಂಚಲಿನ 3-4 ಕಾನ್ಸ್ಟಿಟ್ಯೂನ್ಸಿಗೆ ತೇಜ್ ಪ್ರತಾಪ್ ಯಾದವ್ಗೆ ಪ್ರಚಾರಕ್ಕೆ ಹೋಗಬೇಕಾಗಿತ್ತು. ಸಿಕ್ಕಾಪಟ್ಟೆ ಮಳೆ ಪಟ್ನಾದಲ್ಲಿ ಆಯಿತು, ಹೆಲಿಕಾಪ್ಟರ್ ಟೇಕ್ ಆಫ್ ಆಗಿಲ್ಲ. ಅವರು ಟೆಲಿಫೋನ್ ಮುಖಾಂತರ ಜನರಿಗೆ ಅಡ್ರೆಸ್ ಮಾಡಿದರು. ದರ್ಭಂಗ ಭಾಗಕ್ಕೆ ನಿತೀಶ್ ಕುಮಾರ್ ಅವ್ರು ಹೋಗಬೇಕಾಗಿತ್ತು, ಅವರು ಹೆಲಿಕಾಪ್ಟರ್ನ ವೇಟ್ ಮಾಡಿಲ್ಲ. 70 ಕಿಲೋಮೀಟರು ಪ್ರವಾಸ ಮಾಡಿ 70ನೇ ವಯಸ್ಸಿನಲ್ಲಿ 4-5 ಸಭೆಗಳನ್ನ ಮುಗಿಸಿ ಬಂದರು. ಇಷ್ಟೆಲ್ಲ ನಿತೀಶ್ ಕುಮಾರದ ಮೇಲೆ ಆಪಾದನೆ ಮಾಡಿದರೂ ಕೂಡ ನೀವು ನೋಡಿರ್ಬೋದು, ಪೂರ್ಣ ಚುನಾವಣೆಯಲ್ಲಿ ಒಂದು ಸರ್ತಿನೂ ಕೂಡ ನಿತೀಶ್ ಕುಮಾರ್ ಮೀಡಿಯಾ ಮುಂದೆ ಬಂದಿಲ್ಲ. ಇವತ್ತಿನವರೆಗೂ ಬಂದಿಲ್ಲ, ಚುನಾವಣೆ ಮುಗಿದ ಮೇಲೂ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದರೆ ಸಂಸ್ಕೃತದಲ್ಲಿ ಹೇಳ್ತಾರೆ ಮೌನಂ ಪಂಡಿತ ಲಕ್ಷಣಂ ಅಂತ. ಆ ಮೌನಂ ಪಂಡಿತ ಲಕ್ಷಣದ ಮಾದರಿಯಲ್ಲಿ ನಿತೀಶ್ ಕುಮಾರ್ ಈ ಚುನಾವಣೆ ನಡೆಸಿದರು. 5 ರಾಜ್ಯದ ಮುಖ್ಯಮಂತ್ರಿಗಳು
ಬಿಹಾರ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಅಸ್ಸಾಂ, ಉತ್ತರ ಪ್ರದೇಶ್. ಯೋಗಿ ಅಂಕರು ಸ್ಟಾರ್ ಕ್ಯಾಂಪೇನರೇ ಇದ್ದರು. ಯೋಗಿ ಅಲ್ಲೇ ಕ್ಯಾಂಪ್ ಮಾಡಿದರು. ಆನಂತರ ಕೋಆರ್ಡಿನೇಷನ್ ಬಿಟ್ವೀನ್ JDU ಮತ್ತು ಇದು ಅಂದರೆ ಎವ್ರಿಡೇ ಸಂಜೆ 5 ಗಂಟೆಗೆ 6 ಗಂಟೆಗೆ ಅವಾಗ ಮೀಡಿಯಾದವರು ಮಾತಾಡ್ತಾರೆ. ಅವಾಗ ನಾವು ಏನು ಮಾತಾಡಬೇಕು, ಇವತ್ತು ಯಾವ ವಿಷಯ ತೊಗೋಬೇಕು ಅನ್ನೋದು ಕಂಬೈಂಡಾಗಿ ಅವರು ಒಂದೇನು ಕೋಆರ್ಡಿನೇಷನ್ ಇತ್ತು. ಅದು ಕಾಂಗ್ರೆಸ್ನಲ್ಲಿ ಕಾಣಲಿಲ್ಲ, RJDಯಲ್ಲಿ ಕಾಣಲಿಲ್ಲ. ಯಾವುದೂ ಒಂದೂ ಕೂಡ ಜಾಯಿಂಟ್ ಸಭೆ ಇಲ್ಲ, ರೂಟ್ಸ್ ಏನಂತ ರೂಟ್ ಶೋ ಅಂತಾರಲ್ಲ, ಅದು ಆಗಿಲ್ಲ. ಆದರೆ ಅಮಿತ್ ಶಾ ಅವರ ಕೋಆರ್ಡಿನೇಟೆಡ್ ಎಫರ್ಟು, ನರೇಂದ್ರ ಮೋದಿ ಅವರ ಭಾಷಣಕ್ಕೆ ಬರುವ ಸಾವಿರ ಜನರ ಸಂಖ್ಯೆ, ಮಹಿಳಾ ಮತದಾರರಲ್ಲಿ ಇರುವ ಉತ್ಸಾಹ, ಇನ್ನು ಎಷ್ಟು ಪ್ರೀತಿಯಿಂದ ಹೇಳ್ತಿದ್ರು, ಕಿಸ್ಕೋ ದಿಲ್ ಬಾಹೋಡ್. तो और क्विक रिएक्शन, मोदी है बानो, मोदी के दिल में. और फिर नीतीश तो पैसा देता है, राशन देता है, घर दिया है, पायखाना दिया है. ಅಂದರೆ ಇನ್ಸ್ಟ್ಯಾಂಟ್ ಅಂದರೆ ಯಾರು ಕೂಡ ಅವ್ರಿಗೆ ಲೇಡೀಸ್ಗೆ ಒಂದು ಮಾಹೋಲ್ ಕ್ಯಾ ಹೇ ಅಂತ News24 ಚಾನಲಿನ ಅದು ನಮ್ಮ ಕಾಂಗ್ರೆಸ್ಸಿನ MP ರಾಜ್ಯಸಭಾ MP ಚಾನಲ್, ಅದು ಹೆಸರು ತೊಗೊಳ್ಳೋಲ್ಲ ನಾನು. ಅಲ್ಲಿ ಆಲ್ಮೋಸ್ಟ್ ದಟ್ ಚಾನಲ್ ಈಸ್ ಅಗೇನ್ಸ್ಟ್ NDA ಆ್ಯಂಡ್ ಸ್ಪೆಷಲಿ ಅಗೇನ್ಸ್ಟ್ BJP. ಅಲ್ಲಿ ಒಬ್ಬ ಮೀಡಿಯಾದ ಸೀನಿಯರ್ ರಿಪೋರ್ಟರ್ ಅವರು ತುಂಬ ಹುಷಾರು. ಅವರು ಮಾಹೋಲ್ ಕ್ಯಾಬಾ ಅಂತ ಮೈಕ್ ಹಿಡ್ಕೊಂಡು ದರ್ಭಂಗಾ, ಪಟ್ನಾ, ಬಿಹಾರದ ಪ್ರತಿಯೊಂದು ಗಲ್ಲಿ ಮೊಹಲ್ಲಾದಲ್ಲಿ ಓಡಾಡಿದರು. ಲೇಡೀಸ್ ಕಡೆ ಹೋದಾಗ 10 ಲೇಡೀಸ್ನಲ್ಲಿ 10 ಲೇಡೀಸ್ ಕಿಸ್ಕೋ ಕರೆಂಗೆ ನಿತೀಶ್ ಕೋ ಬಾ, ಮೋದಿ ಕೋ ಬಾ ಅಂದರೆ ಅವನು ಮುಂದೆ ಹೋಗಿಬಿಡ್ತಿದ್ದ. ಅಂದರೆ ಇಲ್ಲಿ ಮಾಹೋಲ್ ತೋ ಮೋದಿ ಮೇ. ನೆಕ್ಸ್ಟ್ ಡೇ ಅವ್ರು ಬೆಳಿಗ್ಗೆ ಅವ್ರದ್ದೊಂದು ಕಾರ್ಯಕ್ರಮ ಆಗ್ತದೆ ಬೆಳಿಗ್ಗೆ 10 ಗಂಟೆಗೆ. ಆ 10 ಗಂಟೆ ಕಾರ್ಯಕ್ರಮ ಒಂದು ದಿವಸ ಅವ್ರು ಕನ್ಫ್ಯೂಸ್ ಮಾಡಿದರು, ಈ ಚುನಾವಣೆ ಸಂಪೂರ್ಣವಾಗಿ NDAಗಿದೆ ಎಂದೂ ಹೇಳೋದಿಲ್ಲ ಅವರು, ಅದು ಹಿಂಗೆ ಹೇಳಿದರು. ಈಗ ಕೊನೆ ಹಂತಕ್ಕೆ ಬರ್ತೇನೆ. ನನ್ನ ಅನಿಸಿದ ಮಟ್ಟಿಗೆ 71% ವೋಟಿಂಗ್ ಎಕ್ಸಿಟ್ ಪೋಲ್ನಲ್ಲಿ ತೋರಿಸುವ ಡಿಫರೆನ್ಸ್ ಬಿಟ್ವೀನ್ ದ ಟೂ ಪಾರ್ಟೀಸ್, ದಟ್ ಈಸ್ 10% to 12% to 15%. In my opinion, JDU 101ಕ್ಕೆ ಕಾಂಟೆಸ್ಟ್ ಮಾಡ್ತಾ ಇದೆ. 101ರಲ್ಲಿ JDUಗೆ 70 ಸೀಟ್ ಬರಬಹುದು ಔಟ್ ಆಫ್ 101. BJPಗೆ ಔಟ್ ಆಫ್ 101 75 ಸೀಟ್ ಬರಬಹುದು. LJP ಯಾಕಂದರೆ ಈ ಸತಿ ಅವ್ರು ಚೆನ್ನಾಗಿ ಮಾಡಿದ್ದಾರೆ, 29 ಸೀಟ್ ತೊಗೊಂಡಿದ್ದಾರೆ. ನಮ್ಮ ಅಂದಾಜು ಸ್ಟಾರ್ಟಿಂಗ್ನಲ್ಲಿ 6 ಇತ್ತು, ಆದರೆ ಎಕ್ಸಿಟ್ ಪೋಲ್ಗಳನ್ನು ನೋಡಿದಾಗ ನನಗೂ ಅನ್ನಿಸ್ತಾ ಇದೆ 15 ಸೀಟು ಬರಬಹುದು. ಹಿಂದೂಸ್ತಾನಿ ಅವಾಮಿ ಮೋರ್ಚಾದ HAM ಅದರಲ್ಲಿ 6ರಲ್ಲಿ 4 ಬರ್ಬೋದು. ಜಿತನ್ ರಾಮ್ ಮಾಂಜಿ 6 ನಿಂತಿದ್ದಾರೆ, ಈ ಪರಿವಾರದವರು ಎಲ್ಲ ನಿಲ್ಲೋದ್ರಿಂದ 6ರಲ್ಲಿ ಅವ್ರು 2 ಗೆಲ್ಬೋದು. ಅಂದರೆ ಸರಾಸರಿ ಮಿನಿಮಮ್ ಅಂತಂದರೂ ಕೂಡ ಜೀವಿಕಾ ದೀದಿ, ಆಮೇಲೆ ಇನ್ನೊಂದು ಯುವ ನರೇಂದ್ರ ಮೋದಿಯವ್ರ ಜೊತೆ ಇದ್ದರು, ಮಹಿಳಾ ನಿತೀಶ್ ಕುಮಾರ್ದಲ್ಲಿ ಈ ಕಾಂಬಿನೇಷನ್ ನೋಡ್ಕೊಡ್ರಿ ನೀವು. ಆ ಕಾಂಬಿನೇಷನ್ನಿಂದ 166 ಮಿನಿಮಮ್ NDAಗೆ ಬಂದೇ ಬರುತ್ತೆ. ಈ ಟ್ಯಾಲಿ 185 ಕೂಡ ದಾಟ್ಬೋದು. ಎಷ್ಟು ದಾಟ್ತದೆ ಅದು ನಾಳೆ ಇಷ್ಟೊತ್ತಿಗೆ 2 ಗಂಟೆ ಇಷ್ಟೊತ್ತಿಗೆ ಫೈನಲ್ ಫಿಗರ್ ಗೊತ್ತಾಗ್ತದೆ. ಹಮ್ ತೋ ಡೂಬ್ ಗಯೆ ಸನಮ್ ತುಮ್ಕೋ ಬಿ ಲೇಕೆ ಡೂಬೆ ಅಂತ ಕಾಂಗ್ರೆಸ್ 62 ಸೀಟ್ನಲ್ಲಿ ಡಬಲ್ ಡಿಜಿಟ್ ಬರೋ ಯಾವ ಲಕ್ಷಣಗಳು ನೀವು ಯಾವ ಸರ್ವೇದವ್ರು ನೋಡಿದರೂ ಕಾಣಿಸ್ತಾ ಇಲ್ಲ. 143 ಸೀಟ್ ಅಂದರೆ ಮ್ಯಾಕ್ಸಿಮಮ್ ಸೀಟ್ ಇರೋದ್ರಿಂದ 70 ಸೀಟು 70-75 ಸೀಟು RJD ಗೆಲ್ತದೆ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಬಿಹಾರ್ನಲ್ಲಿ RJDನೇ ಆಗ್ತದೆ, ಆದರೆ ಅವ್ರು ಸರ್ಕಾರದಲ್ಲೇ ಬರಲ್ಲ. ಯಾಕಂದರೆ ಇನ್ಕೆ ಜೋ ಸಾಥಿ ತೇ ಸನಮತೆ ಇನ್ಕೋ ಲೇಕೆ ಡೂಬೆ. ಒಟ್ಟಾರೆ 83 ಮ್ಯಾಕ್ಸಿಮಮ್ ಸೀಟು ಇಂಡಿಯಾ ಗಠಬಂಧನಿಗೆ
ಮಹಾಗಠಬಂಧನ್ಗೆ ಬರ್ಬೋದು. ಆದರೆ ಈ ಟ್ಯಾಲಿ ಇಫ್ ದಟ್ ವೋಟಿಂಗ್ ಪರ್ಸೆಂಟೇಜ್, ಆಮೇಲೆ ಸ್ವಿಂಗ್ ಆಫ್ ವೋಟ್ಸ್, ಆಮೇಲೆ ಮಹಿಳೆಯರು ಮ್ಯಾಕ್ಸಿಮಮ್ ಇವನ್ ಯಾದವ್ ಲೇಡೀಸ್ ಆ್ಯಂಡ್ ಮುಸ್ಲಿಮ್ ಲೇಡೀಸ್ ಆಲ್ಸೋ ಇಫ್ ದೇ ಆರ್ ವೋಟೆಡ್ ಟು NDA, ದಿಸ್ ಟ್ಯಾಲಿ ಮೇ ಕ್ರಾಸ್ 200. ಆಮೇಲೆ ಅದು ಹೇಳಲಿಕ್ಕೆ ನನಗೇನು ಅದು ಅತಿಶಯೋಕ್ತಿ ಅನಿಸ್ತಾ ಇಲ್ಲ. ಈ ವಿಡಿಯೋನ ನೋಡಿ ಶೇರ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ನಾಳೆ ಭೇಟಿಯಾಗೋಣ.